ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೆಂಗದೆ, ಆರಾಮಿದ್ರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಏನು ಅಂತಂದರೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗೈತೈತಿ. ಸೊ ನಾನು ನನ್ನ ಸಿಂಪಲ್ ಮೇಕಪ್ನ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಹೇಳಬೇಕಂತ, ಸೊ ನನಗೂ ಮೇಕಪ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಗೈಸ್, ಆದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸಿಂಪಲ್ ಅಂದರೆ ಫುಲ್ ಸಿಂಪಲ್ ಗೈಸ್, ಜಾಸ್ತಿ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡೋದೇ ಇಲ್ಲ ಹೇಳಬೇಕು ಅಂತಂದ್ರೆ. ಸೊ ಕಡಿಮೆ ಪ್ರೈಸಲ್ಲಿ, ಕಡಿಮೆ ಬಜೆಟ್ ಫ್ರೆಂಡ್ಲಿಯಲ್ಲಿ ನಾನು ಇವತ್ತು ನಿಮ್ಮ ಜೊತೆ ಮೇಕಪ್ನ ಟ್ಯುಟೋರಿಯಲ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಯೂಶ್ವಲಿ ನಾನು ಮೇಕಪ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಎಲ್ಲಾದರೂ ಹೊರಗೆ ಹೋದರೂ ಕೂಡ ನಾನು ಮೇಕಪ್ ಹಾಕ್ಕೊಳ್ಳಲ್ಲ. ಜಸ್ಟ್ ಸನ್ಸ್ಕ್ರೀನು, ಮಾಯ್ಶ್ಚರೈಸರು, ಸ್ವಲ್ಪ ಪೌಡರ್ ಅಥವಾ ಕ್ರೀಮ್ ಯೂಸ್ ಮಾಡ್ತೀನಿ ಅಷ್ಟೇ, ಮುಗೀತು. ಮತ್ತೇನು ಯೂಸ್ ಮಾಡಲ್ಲ ಜಾಸ್ತಿ. ಸೊ ನಾನು ಯಾವಾಗ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು ಅಂತಂದರೆ ಏನಾದರೂ ವಿಡಿಯೋಸ್ ಮಾಡ್ತಿರ್ತೀನಲ್ಲ, ಸೊ ಮೀಶೋ ಹಾಲ್ ವಿಡಿಯೋಸ್, ಅವಾಗ ಸ್ವಲ್ಪ ಸಿಂಪಲಾಗಿ ಮೇಕಪ್ ಮಾಡ್ಕೊತೀನಿ. ಸಿಂಪಲಾಗಿ ಮೇಕಪ್ ಮಾಡ್ಕೊತೀನಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ನನ್ನ ಮಗ ಇದ್ದಾನೆ ಇವತ್ತು ಮನೇಲಿ, ಸೊ ಅದಕ್ಕೋಸ್ಕರ ಸಿಂಪಲಾಗಿ ಮೇಕಪ್ ಮಾಡ್ಕೊತೀನಿ. ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ನಾನು ಮೇಕಪ್ ಮಾಡ್ಕೊಳ್ಳೋದು, ಅದು ಜಾಸ್ತಿ ಅಲ್ಲ. ಇವಾಗ ನಾನೇನು ತೋರಿಸಿರಲ್ಲ ಅದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಕಾಣಿಸ್ತೈತಿ, ಒಂಥರ ಏನು ಒಂದು ಲೆಕ್ಕಕ್ಕೆ ಬೆಟರ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಂಗೆ ಮೇಕಪ್ ಬಗ್ಗೆ ಏನೂ ಗೊತ್ತಿಲ್ಲ ಗೈಸ್. ಸೊ ನೀವು ಕೂಡ ಏನಾದರೂ ಸಿಂಪಲ್ ಫಂಕ್ಷನ್ಸ್ ಇರ್ತೈತಿ ನಿಮ್ಮ ಮನೆಯೊಳಗೆ, ಆವಾಗ ನೀವು ಆರಾಮ್ಸಾಗಿ ನಾನು ಹೇಳ್ತಿರೋಂಥ ಮೆಥಡ್ನ ಯೂಸ್ ಮಾಡಿಕೊಂಡು ಮೇಕಪ್ನ ಮಾಡ್ಕೋಬೋದು. ಸೊ ಬನ್ನಿ, ಇನ್ನೂ ವೇಟ್ ಮಾಡೋದು ಬೇಡ, ತುಂಬ ಮಾತಾಡಿಬಿಟ್ಟೆ ನಾನು. ಸೊ ಈಗ ಫಸ್ಟ್ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನನ್ನ ಮುಖದಲ್ಲಿ ಯಾವುದು ಒಂದೇನು ಕ್ರೀಮ್ ಇಲ್ಲ, ಒಂದೇನು ಪೌಡರ್ ಇಲ್ಲ. ಮುಖನ ಫುಲ್ಲು ಫೇಸ್ ವಾಶ್ ಮಾಡಿಕೊಂಡು ಬಂದಿದ್ದೀನಿ. ಸೊ ಫಸ್ಟಿಗೆ ಯಾವುದೇ ಮೇಕಪ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಫಸ್ಟು ನಾವು ಫೇಸ್ನ ವಾಶ್ ಮಾಡಬೇಕು, ನೀಟಾಗಿ ವಾಶ್ ಮಾಡಿ ಅದಕ್ಕೆ ಟೋನರ್ ಯೂಸ್ ಮಾಡಿ, ಅಥವಾ ಟೋನರು ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ನನ್ನ ಹತ್ರ ಟೋನರ್ ಇಲ್ಲ, ನಾನು ಟೋನರ್ ಏನು ಯೂಸ್ ಮಾಡಲ್ಲ. ಟೋನರ್ ಬದಲು ನೀವು ರೋಸ್ ವಾಟರ್ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ನನ್ನ ಹತ್ರ ಅದು ಏನೂ ಇಲ್ಲ. ಸೊ ನಾನು ಜಸ್ಟ್ ಡೈರೆಕ್ಟಾಗಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೀನಿ. ಇವಾಗ ನಾನು ಅಪ್ಲೈ ಮಾಡೋದು ಸನ್ಸ್ಕ್ರೀನ್ ಯಾವುದು ಅಂತಂದರೆ .K ಅವ್ರದ್ದು ವಿಟಮಿನ್ ಸಿ ಸೂಪರ್ ಬ್ರೈಟ್ ಸನ್ಸ್ಕ್ರೀನ್, ಇದನ್ನು ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗೈತಿ ಇದು, ನನ್ನ ಸ್ಕಿನ್ಗೆ ಇದು ಇಷ್ಟ ಆಗೈತಿ. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಎಷ್ಟು ಪ್ರಾಡಕ್ಟ್ನ ತೋರಿಸಿ ಮೇಕಪ್ ಮಾಡ್ತೀನಿ ಅಂತ ತೋರಿಸ್ಬಿಡ್ತೀನಿ. ಇಷ್ಟೇ ಪ್ರಾಡಕ್ಟ್ಸ್ ಗೈಸ್: ಸನ್ಸ್ಕ್ರೀನು, ಇದು ಕನ್ಸೀಲರು, ಆ್ಯಂಡ್ ಇದು ಪೌಡರು, ಇದು ಐಲೈನರು, ಬ್ಲಷು, ಲಿಪ್ಸ್ಟಿಕ್. ಇಷ್ಟೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಾನು ಇವತ್ತು ಮೇಕಪ್ನ ಯಾವ ರೀತಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಬರ್ರಿ, ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ಸೊ ಫಸ್ಟ್ ನಾನು ಸನ್ಸ್ಕ್ರೀನ್ ಹಾಕ್ಕೊತೀನಿ ಗೈಸ್. ನಾನು ಲಿಪ್ಸ್ಟಿಕ್ ಬಿತ್ತು, ಇಟ್ಸ್ ಓಕೆ, ಪರವಾಗಿಲ್ಲ. ಅದು ನಾನು ವಿಡಿಯೋಸ್ ಮಾಡೋಕ್ಕಷ್ಟೇ ಯೂಸ್ ಮಾಡ್ತೀನಿ, ಸೊ ನಡೀತೈತಿ. ಸನ್ಸ್ಕ್ರೀನೇ ಖಾಲಿ ಮಾಡಿಬಿಟ್ಟಿದ್ದೀನಿ ಗೈಸ್. ಇದು ಸನ್ಸ್ಕ್ರೀನ್ 300 ರೂಪೀಸ್ ಪ್ಲಸ್. ಸನ್ಸ್ಕ್ರೀನ್ ಹಚ್ಕೊಂಡ್ಮೇಲೆ ಒಂದು 5 ಮಿನಿಟ್ಸ್ ಬಿಡಬೇಕು. ಸೊ ಫ್ಯಾನ್ ಹಾಕ್ತೀನಿ, ಸೊ ಬೇಗನೆ ಸ್ವಲ್ಪ ಆರ್ತೈತಿ. ನನ್ನ ಸ್ಕಿನ್ ಸ್ವಲ್ಪ ಕಾಂಬಿನೇಷನ್ ಸ್ಕಿನ್, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಸೊ ದಟ್ ನನ್ನ ಫೇಸು ಸ್ವಲ್ಪ ಗ್ಲೋ ಕಾಣಿಸ್ತೀನಿ. ಇವಾಗ ನೋಡಿ ಕಾಣಿಸ್ತೈತಲ್ಲ ಗ್ಲೋ. ಇನ್ನೊಂದು ಏನಂತಂದರೆ, ಸನ್ಸ್ಕ್ರೀನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡೋದು. ಅಂದರೆ ನಿಮ್ಮದು ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಇದ್ದರೆ ಸನ್ಸ್ಕ್ರೀನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದರೆ ಸ್ಕಿನ್ ನಮ್ಮದು ಸ್ವಲ್ಪ ಬ್ರೈಟ್ನಿಂಗ್ ಆಗಿ ಕಾಣಿಸುತ್ತೆ ಗೈಸ್. ನೆಕ್ಸ್ಟ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸರ್ ಇದ್ದರೆ ಫಸ್ಟ್ ಟೋನರ್ ಹಾಕ್ಕೊಂಡು ಮಾಯ್ಶ್ಚರೈಸರ್ ಹಾಕ್ಕೊಂಡು ಆಮೇಲೆ ಸನ್ಸ್ಕ್ರೀನ್ ಹಾಕ್ಕೋಬೋದು. ಬಟ್ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ನಾನು ಮಾಯ್ಶ್ಚರೈಸರ್ ನಾನು ಜಾಸ್ತಿ ಖಾಲಿ ಆಗೈತಿ, ಸೊ ತರಬೇಕು. ಟೋನರ್ ನಾನು ಯೂಸ್ ಮಾಡಲ್ಲ ಗೈಸ್, ಯಾಕೆ ಸುಳ್ಳು ಹೇಳಬೇಕು, ನಾನು ಸುಮ್ಮನೆ ಹೇಳೋಂಗಿಲ್ಲ. ನಾನು ಟೋನರ್ನ ನಾನು ಯೂಸ್ ಮಾಡೋಂಗಿಲ್ಲ. ಸೊ ದ್ಯಾಟ್ ಇದು ಕಲರ್ ಕರೆಕ್ಟರ್. ಏನಪ್ಪ ಅಂದರೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಐತಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸ್ವಲ್ಪ ಡಾರ್ಕ್ ಸರ್ಕಲ್ ಇರೋದ್ರಿಂದ ಮುಟ್ಬೇಡ. ಸೊ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ನಿಮ್ಗೆ ಐತಿ. ಇಲ್ಲಿ ನಿಮ್ಗೆ ಕಲೆ ಐತೆ ನೋಡಿರಿ, ಕಲೆ ಇತ್ತು ಅಂತಂದ್ರೆ ಈ ಆರೆಂಜ್ ಕಲರ್ ಶೇಡ್ ಇದೆ ಅಲ್ಲ, ಇದನ್ನು ಅಲ್ಲಿ ಹಚ್ಕೊಟ್ರಿ. ಸ್ವಲ್ಪ ಆರೆಂಜ್ ಕಲರ್ ಕರೆಕ್ಟ್. ನನಗೆ ಮತ್ತೆಲ್ಲೂ ಫೇಸಲ್ಲಿ ಒಂದಿಲ್ಲ, ಅಂದರೆ ನನಗೆ ಅಮ್ಮ ಅಂತ ಗುಳ್ಳೆ ಆಗಿದ್ವು, ಅಮ್ಮ ಗುಳ್ಳೆ ಅಂತಲ್ಲ, ಸೊ ಅದಾಗಿತ್ತು.
ಅದಕ್ಕೋಸ್ಕರ ಸ್ವಲ್ಪ ಅದಕ್ಕೆ ಕಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಅದು ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಇದೆ. ಓಕೆ, ಹಚ್ಕೊಂಡು ಕೈಯಿಂದನೇ ಟ್ಯಾಪ್ ಮಾಡ್ಕೊತೀನಿ. ಅದಕ್ಕೆ ಏನು ಬ್ಲೆಂಡರ್ ಇದ್ದರೆ ಬ್ಲೆಂಡರ್ ಯೂಸ್ ಮಾಡಿ, ಬಟ್ ನಾನು ಕೈಯಿಂದನೇ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ನಾನು ಜಾಸ್ತಿ ಯೂಸ್ ಮಾಡಲ್ಲ ಗೈಸ್, ಜಾಸ್ತಿ ನನ್ನ ಪ್ರಾಡಕ್ಟ್ಸ್ ಆ್ಯಕ್ಚುಲಿ ನಾನು ಮೇಕಪ್ಪೇ ಮಾಡ್ಕೊಳ್ಳಲ್ಲ ಹೇಳ್ಬೇಕಂದ್ರೆ. ಐ ಡೋಂಟ್ ಲೈಕ್ ಮೇಕಪ್. ಏನಂದರೆ ನನಗೆ ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟ, ಬಟ್ ಏನು ಗೊತ್ತಾ, ನಾನು ಭಾಳ ಸ್ವೆಟ್ ಆಗ್ತೀನಿ. ಅದಕ್ಕೆ ಸ್ವೆಟ್ ಆಗಿಬಿಡ್ತೀನಿ ಅನ್ನೋ ಕಾರಣಕ್ಕೆ ನಾನು ಮೇಕಪ್ ಮಾಡ್ಕೊಳ್ಳಲ್ಲ. ಆಮೇಲೆ ಡಾರ್ಕ್ ಸರ್ಕಲ್ ಸ್ವಲ್ಪ ಮುಚ್ಚಾಗಬೇಕಲ್ಲ, ಅದಕ್ಕೋಸ್ಕರ ನಾನು ಈ ಶೇಡ್ನ ಯೂಸ್ ಮಾಡ್ತೀನಿ. ಇದೊಂದು ಕನ್ಸೀಲರ್ ಪ್ಯಾಲೆಟ್ನ ತೊಗೊಂಬಿಡಿ, ಜಸ್ಟ್ 250 ನಿಮಗೆ ಇದು ಸಿಗುತ್ತೆ. ಎಲ್ಲ ಕಡೆನೂ ಸಿಗ್ತೈತೆ ಇದು. ಅಮೆಝಾನು, ಫ್ಲಿಪ್ಕಾರ್ಟು, ನೈಕಾ, ಸೊ ಅಲ್ಲೆಲ್ಲ ಸಿಗುತ್ತೆ. ಬೇಕು ಅಂದರೆ ಲಿಂಕ್ನ ಹಾಕಿರ್ತೀನಿ, ಲಿಂಕ್ ಥ್ರೂ ಬೈ ಮಾಡಿ. ಸೊ ಇವಾಗ ಭಾಳ ಆಯಿತು ಅನ್ಸುತ್ತೆ. ಇದನ್ನೆಲ್ಲ ಹಿಂಗೆ ಟ್ಯಾಪ್ ಮಾಡಿಕೊಂಡು ಕ್ಲಿಯರ್ ಮಾಡ್ತೀನಿ. ಹಿಂಗೆ ರಬ್ ಮಾಡಬಾರ್ದು, ಸಿಂಪಲ್ಲಾಗಿ ಹಿಂಗೆ ಟ್ಯಾಪ್ ಮಾಡಬೇಕು. ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆ ಗೈಸ್, ಎಲ್ಲನೂ ನಾನು ಟ್ಯಾಪ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅನಿಸ್ತಾ ಇದೆ. ಬಟ್ ಇನ್ನೂ ಸ್ವಲ್ಪ ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆ. ಭಾಳ ಹಚ್ಕೊಂಡ್ಬಿಟ್ಟೆ ನಾನು ನಿಮ್ಮ ಜೊತೆ ಮಾತಾಡ್ತಾ. ಏನು ಮಾಡೋಕ್ಕಾಗಲ್ಲ. ಸೊ ಸಾಕು ಅಷ್ಟೇ. ನಿಮ್ಮ ಹತ್ರ ಜಾಸ್ತಿ ಮೇಕಪ್ ಪ್ರಾಡಕ್ಟ್ಸ್ ಇಲ್ಲ ಅಂತಂದ್ರೂ ಕನ್ಸೀಲರಿಂದನೇ ನೀವು ಮೇಕಪ್ ಮಾಡಿಕೊಂಡ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ಗೈಸ್. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಜ, ನಾನು ಹೇಳಿರೋ ಮೆಥಡ್ನ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಸೀರಿಯಸ್ಲಿ ತುಂಬ ಚೆನ್ನಾಗಿ ಕೂಡುತ್ತೆ ಮೇಕಪ್. ಈವನ್ ನೀವು ಕಾಲೇಜ್ಗೆ ಹೋಗ್ತೀರಾ ಅಂದರೂ ಕೂಡ ಇದೇ ರೀತಿ ಮೇಕಪ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಚೆನ್ನಾಗಿ ಕಾಣಿಸ್ಬೇಕು ನಾನು ಕಾಲೇಜಲ್ಲಿ ಅಂತಂದರೆ ಇದೇ ರೀತಿ ನೀವು ಮೇಕಪ್ ಮಾಡಿಕೊಂಡು ಹೋಗ್ಬೋದು. ಎವ್ರಿಡೇ ಮೇಕಪ್ ಆದ್ರೂ ಓಕೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್, ಮಾಡ್ಬೋದು. ಸೊ ಓಕೆ, ಇವಾಗ ಸ್ವಲ್ಪ ಫೇಸ್ ಕರೆಕ್ಟ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದು ಕಾಂಪ್ಯಾಕ್ಟ್. ಇದು ಕೂಡ ಜಾಸ್ತಿ ಏನು ಕಾಸ್ಟ್ ಇಲ್ಲ, ಜಸ್ಟ್ 150 ಏನೋ ಕೊಟ್ಟು ತೊಗೊಂಡಿದ್ದೆ ನಾನು. ಜಾಸ್ತಿ ಹಚ್ಕೋಬೇಡಿ, ಮತ್ತು ಬೂದಿ ಕಾಣಿಸ್ಬಿಡ್ತೈತಿ. ಯಾಕಂದರೆ ಆಲ್ರೆಡಿ ನಾನು ಕನ್ಸೀಲರ್ನ ಇಲ್ಲೆಲ್ಲ ಹಚ್ಕೊಂಡೇನಿ, ಇಲ್ಲಿ ಜಸ್ಟ್ ನೀವು ಇಲ್ಲಿ ಹಚ್ಕೊಳ್ಳಿ. ನೀವು ಕಾಲೇಜ್ಗೆ ಹೋಗ್ತೀರಾ ಅಂದರೆ ಕೂಡ ಈ ಮೇಕಪ್ನ ಹಾಕೊಂಡು ಹೋಗ್ಬೋದು. ಅಪ್ಪ ಮುರಿದಗಿರ್ದಿ ಅದೊಂದು ಲಿಪ್ಸ್ಟಿಕ್ ಹೀಗೆ ಮಾಡಿ ನನ್ನ ಲಿಪ್ಸ್ಟಿಕ್ಸ್ನ ಜಗ್ಗ ಹಾಳು ಮಾಡ್ಯಾರ ಗೈಸ್ ನನ್ನ ಮಕ್ಕಳು. ನಾನು ಪೌಡರ್ ಜಾಸ್ತಿ ಹಚ್ಕೊಳತ್ತಿಲ್ಲ, ಸ್ವಲ್ಪ ಹಚ್ಕೊಳತ್ತೀನಿ ನಾನು. ಯಾಕಂದರೆ ಪೌಡರ್ ನಂಗೆ ಇಷ್ಟ ಆಗಲ್ಲ ಅಷ್ಟೊಂದು, ಬಟ್ ಅದಕ್ಕೋಸ್ಕರ ಸ್ವಲ್ಪ ಸಿಂಪಲ್ಲಾಗಿ ಹಚ್ಕೊತಾ ಇದ್ದೀನಿ. ಇಲ್ಲಿ ಕಣ್ಣಿನ ಹತ್ರ ಇಲ್ಲೆಲ್ಲ. ನೀವು ಎವ್ರಿಡೇ ಆಫೀಸ್ಗೆ ಹೋಗ್ತೀರಾ ಅಥವಾ ವರ್ಕಿಂಗ್ ವುಮೆನ್ಸ್ ಇದ್ದೀರಾ, ಮೀನ್ಸ್ ಆಫೀಸಲ್ಲಿ ವರ್ಕ್ ಮಾಡೋರು, ಕಾಲೇಜ್ಗೆ ಹೋಗೋರು ಕೂಡ ನೀವು ಈ ಮೇಕಪ್ನ ಮಾಡ್ಕೋಬೋದು. ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡೋಂಗಿಲ್ಲಲ್ಲ. ಸೊ ಫಸ್ಟಿಗೆ ನನಗೆ ಮೇಕಪ್ ಅಂದರೆ ಹುಚ್ಚು ಗಾಯ್ಸ್. ಮೇಕಪ್ ಅಂದರೆ ಭಾಳ ಇಷ್ಟ ನನಗೆ. ಬಟ್ ನಾನು ಮೇಕಪ್ ಮಾಡ್ಕೊಳಕ್ಕೆ ಇಷ್ಟ. ನನಗೆ ಏನಂತಂದರೆ ನಾನು ಫೇಸ್ ಸ್ವಲ್ಪ ಜಾಸ್ತಿ ಸ್ವೆಟ್ ಆಗ್ತೀನಲ್ಲ, ಮೇಕಪ್ ಎಲ್ಲ ಹೊರಟು ಬಿಡ್ತೈತಿ. ನಂಗೆ ಅದೇ ಬೇಜಾರು, ಅದಕ್ಕೋಸ್ಕರ ನಾನು ಮೇಕಪ್ ಮಾಡ್ಕೊಳ್ಳಲ್ಲ. ಓಕೆ, ಇವಾಗ ಇಷ್ಟು ಸಾಕು. ಇಲ್ಲೂ ಸ್ವಲ್ಪ ಹಚ್ಕೊಂಡ್ಬಿಡ್ತೀನಿ, ಯಾಕಂದರೆ ಮುಖ ಅಷ್ಟೇ ಬೆಳ್ಳಗೆ ಕಾಣಿಸುತ್ತೆ, ಇಲ್ಲೆಲ್ಲ ಕರ್ರಗೆ ಕಾಣಿಸುತ್ತೆ, ಅದಕ್ಕೋಸ್ಕರ. ಆಯಿತು ಅನ್ನೋದು ಕೊಡು. ಬ್ಲಷ್, ನನಗೆ ಬ್ಲಷ್ ಅಂದರೆ ಗೊತ್ತಿಲ್ಲ. ನನಗೆ ಬ್ಲಷ್ ಅಂದರೆ ತುಂಬ ಇಷ್ಟ ಗೈಸ್. ಕೆಲವೊಂದು ಸತಿ ನಾನು ಹೊರಗಡೆ ಶಾಪ್ಗೆಲ್ಲ ಹೋಗ್ತಿದ್ದೀನಿ, ಮೀನ್ಸ್ ಎಲ್ಲಾದರೂ ಮಾರ್ಕೆಟ್ಗೆ ಹೋಗ್ತಿದ್ದೀನ, ಅವಾಗ ಏನು ಮಾಡ್ತೀನಿ, ಕ್ಲೀನಾಗಿ ಫೇಸ್ನ ಕ್ಲೆನ್ಸ್ ಮಾಡಿಕೊಂಡು ಜಸ್ಟ್ ಒಂದು ಕ್ರೀಮ್ನ ಹಾಕ್ಕೊಂಡು ಅಥವಾ ಸನ್ಸ್ಕ್ರೀನ್ ಅಥವಾ ಮಾಯ್ಶ್ಚರೈಸರ್ನ ಹಾಕ್ಕೊಂಡು ಒಂದು ಬಿಂದಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಇದನ್ನು ಹಚ್ಕೊಂಡ್ಬಿಡ್ತೀನಿ. ಫೇಸು ಮಸ್ತ್ ಕಾಣಿಸುತ್ತೆ ಗೈಸ್. ನಂಗೆ ತುಂಬ ಇಷ್ಟ. ಬ್ಲಷ್ ಅಂದರೆ ನನ್ನ ಫೇವ್ರೆಟ್ ಪಾರ್ಟ್, ಬ್ಲಷ್. ಓಕೆ, ಇಷ್ಟೇ ಸಾಕು, ಭಾಳ ಹಚ್ಕೊಂಡು ಅನಿಸ್ತು. ಇನ್ನೊಂದು ಹೇಳ್ತೀನಿ, ಬ್ಲಷ್ನ ಯಾವತ್ತು ಹಿಂಗೆ ಎಳಿಬಾರ್ದು, ಹಿಂಗೆ ಎಳಿಬೇಕು. ಮುಖ ಕೆಳಗಡೆ ಮಾಡಬಾರ್ದು, ಅದನ್ನು ಹಿಂಗೆ ಮೇಲ್ಗಡೆ ಮಾಡಬೇಕು. ಸಿಯರ್ ಈ ರೀತಿ ಹಿಂಗಿರುತ್ತಲ್ಲ, ಹಿಂಗೆ ಮಾಡಬೇಕು. ಕೆಳಗಡೆ ಎಳೆದ್ಬಿಟ್ರೆ ಚೆನ್ನಾಗಿ ಕಾಣೋಂಗಿಲ್ಲ. ಕೆಳಗಡೆ ಹಿಡಿದ್ರೆ ನಿಮ್ಮ ಮುಖ ಒಂಥರ ಬೇರೆನೇ ಕಾಣಿಸುತ್ತೆ. ಸೊ ದ್ಯಾಟ್ ನೀವೇನು ಮಾಡಿರಿ, ಹಿಂಗೆ ಎಳೀರಿ ಮೇಲ್ಗಡೆ. ನಾನು ಏನಾದರೂ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ನನಗೂ ಅಷ್ಟು ಗೊತ್ತಿಲ್ಲ ಮೇಕಪ್ ಬಗ್ಗೆ, ಅಂದರೂ ಕೂಡ ಹೇಳ್ಕೊಳಕ್ಕೆ. ಯಾಕಂದರೆ ನನಗಿನ ಒಂಥರ ಮೀನ್ಸ್
ಗೊತ್ತಿರಂಗಿಲ್ಲ. ಇನ್ನೂ ಕೆಲವು ಜನ ಭಾಳ ಮುಗ್ದೇ ಇರ್ತಾರೆ, ಇನ್ನೋಸೆಂಟ್ ಇರ್ತಾರೆ, ಅವ್ರಿಗೆ ಮೇಕಪ್ ಬಗ್ಗೆನೇ ಗೊತ್ತಿರಲ್ಲ. ನನಗೂ ಗೊತ್ತಿದ್ದಿದ್ದಿಲ್ಲ, ನಾನು ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿದ್ದೆ. ಇನ್ನೊಂದು ಸ್ವಲ್ಪ ತೊಗೊಂಡು ಇಲ್ಲಿ ಹಚ್ಕೊತೀನಿ ಮೂಗಿಗೆ. ಕೊಟ್ಟೆರ ಭಾಳ ಹತ್ತು ಗೈಸ್, ಹಿಡಿ. ಸೊ ಇದನ್ನು ಸ್ವಲ್ಪ ರಬ್ ಮಾಡಿ ನೋಡ್ತಾ ಇರ್ಬೋದು. ಬ್ಲಷ್ ಹಚ್ಕೊಂಡಿದ್ದೀನಿ. ಬ್ಲಷ್ ಅಂದ್ರೆ ನಂಗೆ ಭಾಳ ಇಷ್ಟ ಗೈಸ್. ಸೊ ಬ್ಲಷ್ ನಾನು ಬ್ಲಷ್ ಮಾತ್ರ ಮಿಸ್ ಮಾಡೋಂಗಿಲ್ಲ. ನೆಕ್ಸ್ಟ್ ಲಿಪ್ ಬಾಮ್. ನಾನೇನು ಮಾಡ್ತೀನಿ ಯೂಶ್ವಲಿ ಫಸ್ಟ್ ಲಿಪ್ ಬಾಮ್ ಹಚ್ಕೊಂಡು ಆಮೇಲೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊತೀನಿ. ಕೆಲವೊಂದು ಸತಿ ಲಿಪ್ ಬಾಮ್ ಮೇಲೇ ಇಟ್ಬಿಡ್ತೀನಿ. ಲಿಪ್ ಬಾಮ್ ಹಚ್ಕೊಂಡೆ ಹೊರಗೆ ಹೋಗ್ತೀನಿ, ಲಿಪ್ ಬಾಮ್ ಹಚ್ಕೊಂಡೆ ವೀಡಿಯೋಸ್ ಎಲ್ಲ ಮಾಡ್ತೀನಿ. ಲಿಪ್ ಬಾಮ್ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀನಿ ನಾನು ಗೈಸ್. ಅದೇ ಇಷ್ಟ. ಲಿಪ್ಸ್ಟಿಕ್ ರೇರ್ ಗೈಸ್ ನಾನು ಯೂಸ್ ಮಾಡ್ತೀನಿ. ನನ್ನ ಪ್ರಾಡಕ್ಟ್ ಎಲ್ಲ ಬೀಳಾದೈತಿ, ಇಟ್ಸ್ ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಲಿಪ್ಸ್ಟಿಕ್ ಇದು ವಿಡಿಯೋಗೋಸ್ಕರ ನಿಮ್ಗೆ ಮಾಡೋಗೋಸ್ಕರ ಹಚ್ಕೋತಾ ಇದ್ದೀನಿ. ಒಂದು ಸತಿ ಹಚ್ಕೊತೀನಿ, ಕೆಲವೊಂದು ಸತಿ ಹಚ್ಕೊಳ್ಳಲ್ಲ. ಯಾಕಂದರೆ ಲಿಪ್ ಬಾಮೇ ಮಸ್ತ್ ಐತೆ ನಂದು. ಸೊ ಲಿಪ್ಸ್ಟಿಕ್ ನಾನು ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಓಕೆ, ಲಾಸ್ಟ್ ಪಾರ್ಟ್ ಮುಗೀತು. ಇಷ್ಟೇ ಸಿಂಪಲ್. ಲಾಸ್ಟ್ ಪಾರ್ಟ್ ಇದು ಐಲೈನರ್. ಅಲ್ಲೈತೆ ನೋಡಿ, ಇಲ್ಲಿ ಐಲೈನರ್. ಬಟ್ ಐಲೈನರ್ನ ಕಣ್ಣಿಗೆ ಹಚ್ಕೊಳ್ಳಲ್ಲ. ನೀವು ಬೇಕು ಅಂದರೆ ಕಣ್ಣಿಗೆ ಹಚ್ಕೊಳ್ಳಿ. ಇಲ್ಲಿ ಟಿಕ್ಕೆ ಹಚ್ಕೊತೀನಿ. ಡನ್ ಮುಗೀತು. ಇಷ್ಟೇ. ನೀವು ಆಫೀಸ್ಗೆ ಹೋಗುವಾಗಲೂ ಹಿಂಗೆ ರೆಡಿಯಾಗಿ ಹೋಗ್ಬೋದು, ಕಾಲೇಜ್ಗೆ ಹೋಗುವಾಗಲೂ ರೆಡಿ ಆಗ್ಬೋದು, ಹೊರಗಡೆ ಹೋಗುವಾಗೂ ರೆಡಿ ಆಗ್ಬೋದು. ಅವ್ರ ಎಲ್ಸ್ ನೀವು ವಿಡಿಯೋ ಮಾಡ್ತೀರಿ ಅಂದರೆ ಹಿಂಗೆ ರೆಡಿ ಆಗ್ಬೋದು ನೀವು ಸಿಂಪಲಾಗಿ. ಓಕೆನಾ? ನೆಕ್ಸ್ಟ್ ಇವಾಗ ಬನ್ನಿ ಕೂದಲನ್ನ ಬಿಚ್ಚಿ ತೋರಿಸ್ತೀನಿ. ಓ ಮೈ ಗಾಡ್, ನನ್ನ ಕೂದಲು ನೋಡ್ತಾರೆ ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತೀನಿ. ಬೇಕು ಅಂದರೆ ನೀವು ಕಾಜಲ್ನೂ ಅಪ್ಲೈ ಮಾಡ್ಕೋಬೋದು. ಬಟ್ ನಾನು ಕಾಜಲ್ ಏನು ಅಪ್ಲೈ ಮಾಡ್ಕೊಳ್ತಾ ಇಲ್ಲ ನಿಮಗೆ, ಇಲ್ಲಿ ಜಸ್ಟ್ ತೋರಿಸ್ತೀನಲ್ಲ ಅಷ್ಟೇ. ಬಟ್ ನಂಗೆ ಕಾಜಲ್ ನನಗೆ ಇಷ್ಟ ಆಗಲ್ಲ, ಯಾಕಂದರೆ ಸ್ಪ್ರೆಡ್ ಆಗಿಬಿಡ್ತೈತೆ ನನಗೆ. ಸೊ ನಂಗೆ ಇಷ್ಟ ಆಗಂಗಿಲ್ಲ ಕಾಜಲ್. ಹಚ್ಕೊಂಡ್ರೆ ಸ್ವಲ್ಪ ಐಲೈನರ್ ಹಚ್ಕೊತೀನಿ ಫಂಕ್ಷನ್ಸ್ಗೆ ಹೋಗುವಾಗ. ನೋಡಿ ಚೆನ್ನಾಗಿ ಕಾಣಿಸ್ತದೆ. ಸಿಂಪಲ್ಲಾಗಿ ಈ ರೀತಿ ಮೇಕಪ್ನ ಮಾಡ್ಕೋಬೋದು. ಎವ್ರಿಡೇ ಕಾಲೇಜ್ಗೆ ಹೋಗುವಾಗಲೂ ನೀವು ಇದೇ ರೀತಿ ರೆಡಿಯಾಗಿ ಹೋಗ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.